ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಮಹಾಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಮ್ಮನೇಲಿ ಮಹಾಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದೆ ಅಂತ ನಿಮ್ಮೆಲ್ಲರ ಜೊತೆ ಈ ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಎದ್ದಿದ ತಕ್ಷಣವೇ ಮನೆ ಆಚೆ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಇವಾಗ ಒಂದು ರಂಗೋಲಿ ಬಿಡಿಸಿದ್ದೀನಿ. ಇದು ಬಂದು ಫ್ರೀ ಸ್ಟೈಲ್ ರಂಗೋಲಿ ಅಂತ ಹೇಳ್ತಾರೆ, ಅಂದರೆ ಚಿಕ್ಕೆ ಎಲ್ಲ ಏನೂ ಇಲ್ದಿರ ಹಾಕಿರೋಂಥ ರಂಗೋಲಿ. ಸೊ ಇವತ್ತು ಹಬ್ಬ ಅಲ್ವಾ, ಸೊ ಸ್ವಲ್ಪ ಕಲರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕಿದ್ದೀನಿ. ಸೊ ಯಾವ ರೀತಿ ಅನಿಸ್ತು, ನಿಮಗೆ ಇಷ್ಟ ಆಯ್ತಾ ರಂಗೋಲಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟು ಯಾವುದೇ ಒಂದು ವ್ರತ ಆಗಲಿ ಇಲ್ಲ ಪೂಜೆಗಾಗಲಿ ನಾವು ಮನೆ ಹತ್ರ ಏನು ಬೆಳೆಸಿರ್ತೀವಲ್ವ ಹೂಗಳು, ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ನಮ್ಮ ಗಿಡ ಹತ್ರ ಸ್ವಲ್ಪನೇ ಹೂವು ಸಿಗ್ತಾಯಿದೆ ಈ ನಡುವೆ, ಯಾಕಂದರೆ ಮನೆ ಪಕ್ಕ ಮನೆ ಕಟ್ತಾ ಇದ್ದಾರೆ. ಸೊ ಅದು ಸಿಮೆಂಟೆಲ್ಲ ಬಿದ್ದು ಗಿಡಗಳು ಸ್ವಲ್ಪ ಹಾಳಾಗಿದೆ. ಬಟ್ ಸ್ಟಿಲ್ ಇವತ್ತು 2 ಥರ ಶಂಕು ಪುಷ್ಪ, ವೈಟು ಪರ್ಪಲು ಮತ್ತು ಸ್ವಲ್ಪ ನಂದಿವರ್ಣ ಹೂವು ಎಲ್ಲ ಸಿಕ್ಕಿದೆ. ಜೊತೆಗೆ ಸ್ವಲ್ಪ ನಮ್ಮ ಪಾಟ್ಸಲ್ಲೇ ಬಿಟ್ಟಿರೋವಂಥ ಹೂಗಳನ್ನ ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ಮರ್ಗ ಅನ್ನೋದು ತುಂಬಾ ಪೂಜೆಗಳಿಗೆ ಶ್ರೇಷ್ಠ. ಎಸ್ಪೆಷಲಿ ನಾನು ಈ ವ್ರತಗಳ ಟೈಮೆಲ್ಲ ಪತ್ರ ಪೂಜೆ ಅಂತ ಮಾಡ್ತೀವಲ್ವ, ಪುಷ್ಪ ಪೂಜೆ, ಪತ್ರ ಪೂಜೆ, ಅಂಥದ್ರಲ್ಲಿ ಮರ್ಗ, ತುಳಸಿ ಮತ್ತು ಪನ್ನೀರ್ ಇದೆಲ್ಲ ತುಂಬಾ ಶ್ರೇಷ್ಠ ಅಂತ ಇದೆಲ್ಲ ಬೆಳೆಸ್ಕೊಂಡಿದ್ದೀನಿ. ಇನ್ನೂ ಒಂದು 2-3 ಪಾಟ್ಸ್ ಆ್ಯಡ್ ಮಾಡೋಣ ಅಂತಿದ್ದೀನಿ. ನೋಡಿ, ಈ ಪಿಂಕ್ ಕಲರೆಲ್ಲ ಇಲ್ಲೇ ನಮ್ಮ ಪಾಟ್ಸಲ್ಲಿ ಸಿಕ್ಕಿರೋವಂಥ ಹೂಗಳು, ಇಷ್ಟು ಹೂವು ಸಿಕ್ಕಿದೆ. ಸೊ ಇವಾಗ ನೆಕ್ಸ್ಟು ಸ್ವಲ್ಪ ಹೊಸಲು ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೊಸಲು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ಪೇಸ್ಟ್ ಬಗ್ಗೆ ಸ್ವಲ್ಪ ಕ್ವೇರೀಸ್ ಬಂದಿತ್ತು, ಈ ರಂಗೋಲಿ ಪೇಸ್ಟ್ ಬಗ್ಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಎಲ್ಲ. ಅದಕ್ಕೆ ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ಪ್ರೋಸೆಸ್ ತೋರಿಸಿದ್ದೀನಿ, ಬಟ್ ಅದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಕ್ವೇರೀಸ್ ಬಂತು. ಅಂದರೆ ನಾವು ಅಂಗಡಿಯಲ್ಲೆಲ್ಲ ಹೋಗಿ ಏನಂತ ಕೇಳಬೇಕು, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಇದಕ್ಕೆ ಏನಾನ ಹೆಸರು ಇದೆಯಾ ಪ್ಯಾಕೆಟ್ಗೆ ಅಂತ ಎಲ್ಲ, ಇಲ್ಲ ಆನ್ಲೈನ್ ಲಿಂಕ್ ಕಳಿಸಿ ಅಂತ. ಯೂಶ್ವಲಿ ನನಗೆ ನಮ್ಮ ಮನೆ ಹತ್ರನೇ ಸಿಗುತ್ತೆ, ಸೊ ನಾನು ಯಾವುದೇ ರೀತಿ ಆನ್ಲೈನ್ ಪರ್ಚೇಸ್ ಮಾಡಲ್ಲ. ಮತ್ತು ಯಾವ ಶಾಪಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ, ಗ್ರಂಥಿಗೆ ಅಂಗಡಿ ಅಂತ ನೀವು ಕೇಳಿರ್ತೀರಲ್ವ, ಅಲ್ಲಿ ಸಿಗುತ್ತೆ. ಅಂದರೆ ರಂಗೋಲಿಯಲ್ಲೇ 2 ಟೈಪ್ಸ್ ಆಫ್ ರಂಗೋಲಿ ಇರುತ್ತೆ. ಒಂದು ಟ್ರೆಡಿಷ್ನಲ್ ರಂಗೋಲಿ, ಇನ್ನೊಂದು ಕಲ್ಲಿನ ಪುಡಿ. ಸೊ ಟ್ರೆಡಿಷ್ನಲ್ ರಂಗೋಲಿ ಪುಡಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ, ಅಂದರೆ 2 ಪ್ಯಾಕೆಟ್ಸ್ ತೋರಿಸ್ತಾರೆ, ಅದರಲ್ಲಿ ಸ್ವಲ್ಪ ಕ್ರೀಮಿಶ್ ಕಲರ್ ಇರೋದನ್ನು ನೀವು ತೊಗೋಬೇಕಾಗುತ್ತೆ. ಕಲ್ಲಿನ ಪುಡಿ ಲೈಕ್ ಯೂಶ್ವಲಿ ಅದು ರಂಗೋಲಿ ಆಚೆ ಬಿಡ್ಸೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈ ಥರ ನೀರಲ್ಲಿ ಮಿಕ್ಸ್ ಮಾಡಬೇಕಂದ್ರೆ ನೀವು ಟ್ರೆಡಿಷ್ನಲ್ ರಂಗೋಲಿ ಪುಡಿನೇ ತೊಗೋಬೇಕು. ಐ ಥಿಂಕ್ ನಾನು ನಿಮಗೆ ಕ್ವೆರಿಗೆ ಆನ್ಸರ್ ಮಾಡಿದ್ದೀನಿ ಈ ವ್ಲಾಗಲ್ಲಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಪೂಜೆ ಬಂದು 11 o'clock ಮಾರ್ನಿಂಗ್ ಮಾಡಬೇಕು ಅಂತ ಹೇಳಿದರು. ಅಂದರೆ ಅರ್ಲಿ ಮಾರ್ನಿಂಗ್ ಏನಿಲ್ಲ, ಶಿವರಾತ್ರಿ ಸ್ಟಾರ್ಟ್ ಆಗೋದು 11:15ಇಂದ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಇರುತ್ತೆ ಅಂತ ಹೇಳೋದು. ಸೊ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಂಗೂ ಇದ್ರೂ ಅರ್ಲಿ ಮಾರ್ನಿಂಗ್ ಪೂಜೆ ಏನಲ್ವಲ್ಲ, ಸೊ ನಿಧಾನಕ್ಕೆ ಎಲ್ಲ ಪ್ಲೇಟ್ಸ್ ಎಲ್ಲ ಜೋಡಿಸ್ಕೊಂಡು ನಿಧಾನಕ್ಕೆ ಮಾಡೋಣ ಅಂತ. ಸೊ ಇವಾಗ ಸ್ವಲ್ಪ ಹಣ್ಣು ಮತ್ತು ಹೂವು ಎಲ್ಲ ತಂದಿದ್ದೆ, ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಪ್ಲೇಟ್ಸಲ್ಲಿ ಹಾಕಿ ಜೋಡಿಸಿಟ್ಬಿಟ್ರೆ ಪೂಜೆ ಟೈಮಲ್ಲಿ ಲೈಕ್ ಎಲ್ಲ ಒಂದು ಕಡೆ ಆರ್ಗನೈಸ್ ಆಗಿರುತ್ತೆ, ನೀಟಾಗಿ ಪೂಜೆ ಮಾಡ್ಕೊಳ್ಬೋದು ಅಂತ. ಸೊ ಪ್ರೈಸಸ್ ಮಾತ್ರ ಕೇಳೋಂಗೆ ಇರಲಿಲ್ಲ, ಅಷ್ಟು ಕಾಸ್ಟ್ಲಿ ಇತ್ತು ಹೂಗಳ ರೇಟು. ಅದರಲ್ಲೂ ಈ ಹಾರಗಳಾಗಲಿ ಮತ್ತು ಈ ದಿಂಡುಗಳಾಗಲಿ ಅಂತೂ ಮಾತಾಡ್ಸೋಂಗ್ಲೇ ಇಲ್ಲ, ಡಬಲ್ ಅಲ್ಲ ತ್ರಿಬಲ್ ಪ್ರೈಸಸ್ ಕೇಳ್ತಾಯಿದ್ರು. ಅಂದರೆ 500 rupees ಹೋಗಿತ್ತು ಹಾರಗಳೆಲ್ಲ. ಅಂದರೆ ಯೂಶ್ವಲಿ 100 rupees ಸಿಗೋದೆಲ್ಲ ಇವಾಗ 300-400 ಆ ಥರ ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾಯಿದ್ರು. ಬಟ್ ಸ್ಟಿಲ್ ಇನ್ನು ಹಬ್ಬಕ್ಕೆ ಇದೆಲ್ಲ ತಗೊಳ್ಳೇಬೇಕಲ್ವ ಅಂತ ತೊಗೊಂಡಿದ್ದಾಯಿತು. ಬಟ್ ತುಂಬಾ ಫ್ರೆಶ್ಶಾಗಂತೂ ಸಿಕ್ತು ನನಗೆ ಹೂಗಳಂತಲೇ ಹೇಳ್ಬೋದು. ಅಂದರೆ ನನಗೆ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅದೇ ಥರನೇ ಎಲ್ಲ ಹೂಗಳು ತಂದಿದ್ದಾರೆ ಹಸ್ಬೆಂಡು. ಅಂದರೆ ಹೇಳಿದೆ 2 ದಿಂಡು ಬೇಕು ಕಳಶ ಸ್ಥಾಪನೆಗೆ, ಮತ್ತು ಹೊಸ್ಲಿಗೆ ಇಂಥದಕ್ಕೆಲ್ಲ ಒಂದು ಕುಚ್ಚು ಸೇವಂತಿಗೆ ಮತ್ತು ಒಂದು ಹಾರ ತೊಗೊಂಬಂತ ಹೇಳಿದೆ. ಎಲ್ಲ ತುಂಬಾ ಫ್ರೆಶ್ಶಾಗಿ ತಂದಿದ್ರು. ನಾನು ಈ ಹೂಗಳನ್ನ ಬಿಟ್ಟು ಬೇರೆ ಎಲ್ಲ ಐಟಮ್ಸು, ಹಣ್ಣುಗಳನ್ನ ಮತ್ತು ಡ್ರೈ ಫ್ರೂಟ್ಸು ಇಂಥದ್ದೆಲ್ಲ ಪ್ರೀವಿಯಸ್ ಡೇನೇ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಬಟ್ ಹೂಗಳು ಮಾತ್ರ ಫ್ರೆಶ್ ಆಗಿರಲ್ಲ, ಪ್ರೀವಿಯಸ್ ಡೇನೇ ತಂದುಬಿಟ್ರೆ ಅಂದ್ಬಿಟ್ಟು ನೈಟು ನಮ್ಮ ಹಸ್ಬೆಂಡ್ ಶಾಪೆಲ್ಲ ಕ್ಲೋಸ್ ಮಾಡಿಕೊಂಡು ಆ ಟೈಮಲ್ಲಿ ಹೋದರೆ ಮಾರ್ಕೆಟಲ್ಲಿ ಫ್ರೆಶ್ಶಾಗಿ ಅವಾಗ ಬಂದಿರುತ್ತೆ ನೆಕ್ಸ್ಟ್ ಡೇ ಹಬ್ಬಕ್ಕೆ. ಸೊ ಆವಾಗ ತೊಗೊಂಬಂದರೆ ಚೆನ್ನಾಗಿರುತ್ತೆ ಅಂತ ಆವಾಗ ಹಸ್ಬೆಂಡ್ಗೆ ಲಿಸ್ಟ್ ಕೊಟ್ಟು ಕಳಿಸಿದೆ ಏನೇನು ಬೇಕು ಅಂತ. ಸೊ ಎಲ್ಲ ತಂದಿದ್ದಾರೆ. ಸೊ ಇವಾಗೆಲ್ಲ ನೀಟಾಗಿ ಪೂಜೆಗೆ 11 o'clockಗಲ್ವ, ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಳಶ ಸ್ಥಾಪನೆ ಇದೆಲ್ಲ ಮಾಡಿಟ್ಬಿಟ್ರೆ ನೀಟಾಗಿ ನನಗೆ ಪೂಜೆ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ ಅಂತ. ಸೊ ಯೂಶ್ವಲಿ ಯಾವುದೇ ವ್ರತಕ್ಕಾಗಲಿ ಇಲ್ಲ ಏನಾದರೂ ಈ ಥರ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿಸ್ಬೇಕಾದ್ರೆ ಫಸ್ಟು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಅಲ್ಲಿ ಒಂದು ರಂಗೋಲಿ ಬಿಡಬೇಕು ಅಂತ ಹೇಳ್ತಾರೆ. ಅಂದರೆ ಅದನ್ನೇ ಒಂಥರ ಆಸನ ಥರ ಕನ್ಸಿಡರ್ ಮಾಡುತ್ತೆ, ಮತ್ತು ಅದೊಂದು ಪದ್ಧತಿ. ಸೊ ಅದಕ್ಕೆ ಇವತ್ತು ನಾನು 2 ಕಳಶನ ಸ್ಥಾಪನೆ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮಹಾಶಿವರಾತ್ರಿ ಹಬ್ಬ ಏನಕ್ಕೆ ಮಾಡ್ತೀವಿ ಅಂದರೆ ಇಡೀ ಸೃಷ್ಟಿಯಲ್ಲೇ ಫಸ್ಟ್ ಪ್ರೇಮ ವಿವಾಹದ ಒಂದು ಜೋಡಿ ಅಂದರೆ ಶಿವಪಾರ್ವತಿ.
ಅದು ಆಗಿರೋದು ಶಿವರಾತ್ರಿ ಹಬ್ಬದ ದಿನವೇ. ಅದು ಒಂಥರ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು ಇವತ್ತು ಶಿವ ಪಾರ್ವತಿದು. ಸೊ ಅದಕ್ಕೆ ಇವತ್ತು 2 ಕಳಶನ ಕೂಡಿಸಿ ಮದುವೆ ಥರ ಮಾಡಿ, ಮತ್ತು ಇವತ್ತು ಉಪವಾಸ ಇದ್ದು ಧ್ಯಾನದಲ್ಲಿದ್ದರೆ, ಶಿವ ಪಾರ್ವತಿ ಧ್ಯಾನದಲ್ಲಿದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ನಾವು ಏನು ಅಂದ್ಕೊಂಡ್ರೂ ಅದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇವಾಗ ಕಳಶ ಸ್ಥಾಪನೆಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಆಸನಗಳನ್ನ ಮಾಡಿ ಶಿವ ಪಾರ್ವತಿನ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಸೊ ಆಸನಗಳಂದರೆ ಯೂಶ್ವಲಿ 2 ತಟ್ಟೆ ಇಟ್ಟು ಅದ್ರ ಮೇಲೆ ಅಕ್ಕಿ ರಾಶಿ ಹಾಕಿ, ಯಾವುದಾದ್ರೂ ಧಾನ್ಯದ ರಾಶಿ ಹಾಕ್ಬೋದು. ಸೊ ನಾವು ಮನೆಯಲ್ಲಿ ಅವೈಲಬಲ್ ಇರುವಂಥ ಅಕ್ಕಿ ರಾಶಿ ಹಾಕಿ 2 ಕಳಶನ ಕೂಡಿಸ್ತಾ ಇದ್ದೀನಿ. ಸೊ ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಶಿವನಿಗೆ ತುಂಬಾ ಇಷ್ಟ ಇರೋವಂಥದ್ದು ಅಂದರೆ ಲೈಕ್ ಅಭಿಷೇಕ. ಅಂದರೆ ಶಿವ ಬಂದು ಅಭಿಷೇಕ ಪ್ರಿಯ ಮತ್ತು ವಿಷ್ಣು ಬಂದು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ. ಸೊ ಶಿವಂದು ನೀವು ಯಾವುದೇ ಒಂದು ಪೂಜೆ ಮಾಡಿದ್ರೂ ಅಭಿಷೇಕ, ಅಟ್ಲೀಸ್ಟ್ ನಿಮ್ಮ ಮನೇಲಿ ಏನೂ ಇಲ್ಲ ಅಂದ್ರೂ ನೀರಿನಲ್ಲಿ ಅಭಿಷೇಕ ಮಾಡೋದನ್ನು ತೃಪ್ತಿ ಆಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಒಂದೇ ಒಂದು ಬಿಲ್ಪತ್ರ ಎಲೆ ನೀವು ಕೊಟ್ರೂ ಸಾಕು, ನೀವು ಕೇಳಿದ್ದೆಲ್ಲ ಕೊಡೋವಂಥ ಒಂದು ದೇವ್ರಂದರೆ ಅದು ಶಿವನೇ. ಅಂದರೆ ಶಿವನ ಪೂಜೆ ಮಾಡಬೇಕಾದ್ರೆ ನಿಮಗೆ ಮಡಿ ಇಂಥದ್ದೆಲ್ಲ ಏನೂ ಇರಲ್ಲ. ಸೊ ಭಕ್ತಿಯಿಂದ ಮಾಡಿದ್ರೆ ಸಾಕು, ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ದೇವರು. ಸೊ ಇವತ್ತು ನಾನು ಪಂಚಾಮೃತ ಸ್ನಾನಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಜೊತೆಗೆ ಇದೆರಡು ಆಪ್ಷನಲ್ಲು. ಅಂದರೆ ಡ್ರೈ ಫ್ರೂಟ್ಸು ಮತ್ತು ಹಣ್ಣು ಏನಿಟ್ಟಿದ್ದೀನಲ್ಲ ಇದೆರಡು ಆಪ್ಷನಲ್ಲು. ಸೊ ಇದನ್ನು ಸಹ ಹಾಕಿದ್ರೆ ಪಂಚಾಮೃತ ಅದು ಏನಿರುತ್ತಲ್ಲ ಅದು ಟೇಸ್ಟಿಯಾಗೂ ಇರುತ್ತೆ, ಮತ್ತು ಶಿವನಿಗೂ ಆ ಹಣ್ಣನ್ನು ಸಹ ಅರ್ಪಣೆ ಮಾಡ್ದಂಗೆ ಆಗುತ್ತೆ. ಸ್ವಲ್ಪ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಅರ್ಪಣೆ ಮಾಡ್ದಂಗೆ ನೈವೇದ್ಯ ಥರ ಆಗುತ್ತೆ ಅಂತ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರೂಟ್ಸಲ್ಲಿ ನಾನು ಬಾಳೆಹಣ್ಣು ಮತ್ತು ಆ್ಯಪಲ್ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಸ್ವಲ್ಪ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಖರ್ಜೂರ ಅಂತ ತೊಗೊಂಡಿದ್ದೀನಿ. ಸೊ ಇಷ್ಟು ನೀಟಾಗಿ ಇವಾಗ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ನೋಡಿ. ಇವಾಗ ಒಂದು ಬಾಳೆ ಎಲೆ ಹಾಕಿ ಅದ್ರ ಮೇಲೆ 2 ಕಳಶನ ಕೂಡಿಸಿ, ಸೊ ಕಳಶ ಕೂಡ್ಸೋಕ್ಕೆ ಮೊದಲು ಒಂಚೂರು ಅರಿಶಿನ, ಕುಂಕುಮ ಮತ್ತು ಅಲ್ಲಿ ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಸೊ ಇವಾಗ ಮನೆ ಮುಂದೆ ಎಲ್ಲ ನನ್ನ ಗಿಡಗಳೆಲ್ಲ ಯಾಕೆ ಹಿಂಗಿದೆ ಅಂದರೆ ಅಲ್ಲಿ ಪೇಂಟರ್ಸ್ ಇವತ್ತೇ ಬಂದರು, ಲೈಕ್ ಹಬ್ಬದ ದಿನವೇ ಬಂದಿದ್ದಾರೆ. ಅದಕ್ಕೆ ಅವರೆಲ್ಲ ಕೆಳಗಡೆ ಜೋಡಿಸಿಟ್ಟು ಅವ್ರ ಪಾಡಿಗೆ ಅವ್ರು ಆಚೆ ಗ್ರಿಲ್ಸ್ ಎಲ್ಲ ಪೇಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ನಾನು ಇವಾಗ ಪ್ಲೇಟ್ಸ್ನೆಲ್ಲ ಇಟ್ಟು ಅಲಂಕಾರ ಎಲ್ಲ ಮುಗಿಸಿದ್ದೀನಿ. ಇವಾಗ ಪೂಜೆ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂದರೆ ಹೂವು ಎಲ್ಲ ಹಾಕಿ ಕಳಶನೆಲ್ಲ ಕೂಡಿಸಿ, ಅಂದರೆ ಶಿವನಿಗೆ ರುದ್ರಾಕ್ಷಿನ ಹಾಕಿದ್ದೀನಿ ಮತ್ತು ಪಾರ್ವತಿಗೆ ತಾಳಿ ಮಾಂಗಲ್ಯ ಒಂದು ದೇವ್ರಿಗಂತಲೇ ಇಟ್ಟಿದ್ದೀನಿ, ಅದನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇವಾಗ ಎಲ್ಲ ವಿಗ್ರಹಗಳಿಗೂ ನಮ್ಮ ಮನೇಲಿ ಯಾವುದ್ಯಾವ್ದು ಇದೆಯಲ್ವ ಎಲ್ಲದಕ್ಕೂ ಅಭಿಷೇಕ ಮಾಡ್ತೀನಿ ಯೂಶ್ವಲಿ ನಾನು ಮಾಡಿದ್ರೆ. ಸೊ ಲೈಕ್ ಯೂಶ್ವಲಿ ನಮ್ಮ ಮನೆಯಲ್ಲಿ ಲೈಕ್ ಶಿವ, ಪಾರ್ವತಿ, ಗಣೇಶ, ಲಕ್ಷ್ಮೀ, ವೆಂಕಟೇಶ್ವರ. ಸೊ ರೀಸೆಂಟಾಗಿ ಕಾಮಧೇನು ಒಂದು ತೊಗೊಂಡಿದ್ದೀನಿ. ಸೊ ಇಷ್ಟು ವಿಗ್ರಹಗಳಿದೆ. ಸೊ ಇವತ್ತು ಎಲ್ಲದಕ್ಕೂ ಅಭಿಷೇಕ ಮಾಡ್ತಾಯಿದ್ದೀನಿ ಸೊ ಶಿವನ ಜೊತೆ. ಸೊ ಫಸ್ಟು ಲೈಕ್ ಈ ಅಭಿಷೇಕ ಮಾಡಬೇಕಾದ್ರೆ ನೀರಲ್ಲಿ ನೀಟಾಗಿ ವಿಗ್ರಹಗಳನ್ನೆಲ್ಲ ತೊಳೆದು ಅಭಿಷೇಕ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಬರೀ ಪಂಚಾಮೃತದ್ದು ಅಷ್ಟೇ ಅಭಿಷೇಕದ್ದು ಇಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಇನ್ನೂ ಗಂಧ, ಅರಿಶಿನ, ಕುಂಕುಮ ಇದ್ರದ್ದೆಲ್ಲ ನೆಕ್ಸ್ಟ್ ಇದನ್ನೆಲ್ಲ ತೊಳೆದ್ಮೇಲೆ ಮತ್ತೆ ಅಭಿಷೇಕ ಮಾಡಬೇಕು. ಬಟ್ ಅದ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಪೂಜೆ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ನಾನು ಅದು ಪೂಜೆ ಮೇಲೆ ಇರಬೇಕು. ಹಂಗೂ ನಮ್ಮ ಹಸ್ಬೆಂಡು ಇದು ವಿಡಿಯೋಸ್ ಎಲ್ಲ ತೊಗೊಳಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಬಟ್ ಅವ್ರಿಗೂ ಪಾಪ ಪೂಜೆಯಲ್ಲಿ ಇನ್ವಾಲ್ವ್ ಆಗಬೇಕಂದ್ರೆ ಜಾಸ್ತಿ ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಳಕ್ಕಾಗಲ್ವಲ್ಲ. ಸೊ ಸ್ಟಾರ್ಟಿಂಗ್ ಅಷ್ಟೇ ಕ್ಲಿಪ್ಪಿಂಗ್ಸ್ ಅಷ್ಟೇ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನೀಟಾಗಿ ಆ ಪಂಚಾಮೃತದಲ್ಲೇ ಸ್ನಾನ ಮಾಡಿಸಿ ದೇವರುಗಳಿಗೆ, ಆಮೇಲೆ ಅದಕ್ಕೆ ಮತ್ತೆ ನೀರಿನಲ್ಲಿ ಅಭಿಷೇಕ ಮಾಡಿ ಲಾಸ್ಟಿಗೆ ಗಂಧ ಮತ್ತು ವಿಭೂತಿ ಇಂಥದ್ದೆಲ್ಲ ಮತ್ತೆ ಅಭಿಷೇಕ ಮಾಡಬೇಕು. ಬಟ್ ಅದು ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಸ್ ಆಗಿದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದು ಪ್ರೋಸೆಸ್ಸು, ಅಂದರೆ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನಷ್ಟೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರ ಮನೆಯಲ್ಲಿ ಲೈಕ್ ಲಿಂಗ ಅನ್ನೋದು ಒಂದು ಕಲ್ಲಿನ ರೂಪದಲ್ಲಿರುತ್ತೆ. ಬಟ್ ನಮ್ಮ ಮನೆಗಳಲ್ಲಿ ಆ ಥರ ಎಲ್ಲ ಪದ್ಧತಿ ಇಲ್ಲ. ಅಂದರೆ ಕಲ್ಲಿ ಆ ಥರ ಲಿಂಗ ಎಲ್ಲ ನಾವು ಪೂಜೆ ಮಾಡಲ್ಲ. ಸಾಲಿಗ್ರಾಮ ಅಂತ ಸ್ವಲ್ಪ ಜನ ಮನೇಲಿರುತ್ತೆ. ಸೊ ಬಟ್ ನಮ್ಮ ಮನೇಲೆಲ್ಲ ಆ ಥರದ್ದಿಲ್ಲ. ಅದಕ್ಕೆ ನಾನು ಬೆಳ್ಳಿ ವಿಗ್ರಹಗಳನ್ನ ತಗೊಂಡಿದ್ದೀನಿ. ಸೊ ಅದಕ್ಕೆ ಅಭಿಷೇಕ ಮಾಡ್ತೀನಿ. ಅಂದರೆ ನನ್ನ ಪ್ರಕಾರ ಯಾವ ರೂಪಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ ನಾನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಒಂದು ಹಬ್ಬದಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಈ ಬಿಲ್ಪತ್ರ ಎಲೆ.
ಸೊ ಈ ಬಿಲ್ಪತ್ರ ಎಲೆ ಅಂತೂ ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ, ಸಿಗಲೇ ಇಲ್ಲ. ಲಾಸ್ಟಿಗೆ ಒಂದು ಶಾಪಲ್ಲಿ ಆಲ್ಮೋಸ್ಟ್ ಎಲ್ಲ ಒಣಗಿತ್ತು. ಬಟ್ ಇದು ಬಂದು ಫ್ರೆಶ್ ಆಗಿ ನಾನು ತೋರಿಸ್ತಾ ಇರೋದು ಅಮ್ಮ ಮನೆಯಿಂದ ಕಳಿಸಿದ್ದು. ಅಂದರೆ ಅವ್ರ ಸ್ಕೂಲ್ ಹತ್ರ ಏನೋ ಇದು ಮರ ಇದೆ ಅಂತ ಅಲ್ಲಿಂದ ಕಿತ್ಕೊಂಡ್ಬಂದು ನನಗೆ ಫ್ರೆಶ್ ಆಗಿ ಕಳಿಸಿದ್ರು. ಸೊ ಫೈನಲಿ ಚೆನ್ನಾಗಿರೋದೇ ಸಿಕ್ತು ಬಿಲ್ಪತ್ರ ಎಲೆ, ಅಂದರೆ ಅರ್ಚನೆ ಮಾಡೋಕ್ಕೆ ಎಲ್ಲ. ಸೊ ಇವಾಗ ಪುಷ್ಪ ಪೂಜೆ ಮತ್ತು ಪತ್ರ ಪೂಜೆ ಅಂತೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸಿ ಲಾಸ್ಟಿಗೆ ಲೈಕ್ ನೈವೇದ್ಯನೆಲ್ಲ ಅರ್ಪಣೆ ಮಾಡಿದ್ಮೇಲೆ ಪೂಜೆ ಮುಗಿಸ್ತೀನಿ. ಸೊ ಇಷ್ಟೇ ಇರುತ್ತೆ ಶಿವರಾತ್ರಿ ಹಬ್ಬ. ಆಮೇಲೆ ಹೆಂಗೂ ಅಡುಗೆ ಎಲ್ಲ ಏನೂ ಮಾಡೋ ಅಂಥ ಹಬ್ಬದ ಅಡುಗೆ ಇರಲ್ವಲ್ಲ. ಸೊ ಅಂಥ ಸ್ಟ್ರೈನ್ ಆಗೋ ಡೇ ಅಂತೂ ಅಲ್ಲ. ಶಿವರಾತ್ರಿ ಏನಿದ್ರೇನು ಉಪವಾಸ ಧ್ಯಾನ ಇಷ್ಟೇ ಇರುತ್ತೆ. ಲಾಸ್ಟಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡ್ಕೊಂಬರೋದು. ಬಟ್ ಹಸ್ಬೆಂಡ್ಗೆಲ್ಲ ಉಪವಾಸ ಎಲ್ಲ ಇದ್ದು ಅಭ್ಯಾಸ ಇಲ್ಲ. ಸೊ ಅವರು ಏನಾದರೂ ಬ್ರೇಕ್ಫಾಸ್ಟು ನನಗೆ ಮಾಡಿಕೊಟ್ಬಿಡು ಅಂತಲೇ ಹೇಳ್ತಾರೆ. ಸೊ ಹೆಂಗೂ ನಾನು ಇದೇ ಒಂದು ರೀಸನಿಂದ ನೆನ್ನೆನೇ ಇಡ್ಲಿಗೆ ಎಲ್ಲ ಹಿಟ್ಟು ರುಬ್ಬಿಟ್ಟಿದ್ದೆ. ಹಂಗೂ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಇಡ್ಲಿ ಲೈಟಾಗಿ ಚಟ್ನಿ ಎಲ್ಲ ಹಾಕ್ಕೊಟ್ರೆ ಅವ್ರು ತಿನ್ಕೊಂಡು ಹೋಗ್ತಾರೆ ಅಂತ. ಸೊ ಆಲ್ಮೋಸ್ಟ್ ನನ್ನ ಪೂಜೆನೂ ಮುಗ್ದಿದೆ ಇಲ್ಲೆಲ್ಲ. ಬಟ್ ಹಸ್ಬೆಂಡ್ಗೆ ಆಲ್ರೆಡಿ ಹೇಳಿದೆ ನಾನು, ತಿನ್ಬಿಡಿ ಆಮೇಲೆ ಪೂಜೆ ಕೂತ್ಕೊಳ್ಳಿ ಅಂತ. ಬಟ್ ಇಲ್ಲ, ನಾನೆಲ್ಲ ಪೂಜೆ ಎಲ್ಲ ಆದಮೇಲೆ ತಿಂತೀನಿ ಅಂದರು. ಸೊ 11 o'clock ಬೇರೆ ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ದು. ಅದೆಲ್ಲ ಕತೆ ಎಲ್ಲ ಓದಿ ವ್ರತ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 hour ಆಗೋಯಿತು. 12 o'clock ಆಗೋಯಿತು. ಸೊ ತುಂಬಾ ಹಸಿವು ಅಂತ ಇದ್ರು. ಆಯಿತು ಅಂತ ಹೋಗಿ ಬೇಗ ಇಡ್ಲಿ ಏನು ಹಿಟ್ಟಿತ್ತಲ್ಲ ಅದು ಕ್ವಿಕ್ಕಾಗಿ ಹೋಗುತ್ತೆ, ಇಡ್ಲಿ ಮತ್ತು ಚಟ್ನಿ. ಸೊ ಬೇಗ ಮಾಡಿ ಕೊಟ್ಟೆ. ಸೊ ನಮ್ಮ ಮನೇಲಿ ಈ ರೀತಿ ಆಯಿತು ಪೂಜೆ, ಲೈಕ್ ಮಹಾಶಿವರಾತ್ರಿ ಪೂಜೆ ಅಂತಲೇ ಹೇಳ್ಬೋದು. ಸೊ ಆ ಲಿಂಗ ಸ್ನಾನ, ಲಿಂಗ ಅಭಿಷೇಕ ಇದೆಲ್ಲನೂ ತುಂಬಾ ಒಂಥರ ಡಿವೈನ್ ಫೀಲ್ ಕೊಡೋ ಅಂಥ ಹಬ್ಬ ಇದು. ಸೊ ನಿಮ್ಮ ಮನೇಲಿ ಯಾವ ರೀತಿ ಈ ಒಂದು ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತೀರಾ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಲಾಸ್ಟಿಗೆ ಏಕಾರ್ತಿ, ತ್ರಯಾರ್ತಿ ಮತ್ತು ಪಂಚಾರ್ತಿ ಏನಿರುತ್ತಲ್ಲ ಆರತಿಗಳು, ಅದನ್ನೆಲ್ಲ ದರ್ಶನ ಮಾಡಿಸಿ ನನ್ನ ಒಂದು ಪೂಜೆನ ಇಲ್ಲಿಗೆ ಎಂಡ್ ಮಾಡಿದೆ. ಮತ್ತು ಈ ಸೈಡ್ಸಲ್ಲಿ ಈ ಕಬ್ಬಿನ ಜಳೆ ಏನು ಇಟ್ಟಿದ್ದೀನಲ್ಲ, ಅದು ನಮ್ಮ ನೈಬರು ಬೆಳೆಸಿದ್ರು. ಅವ್ರು ಮಾರ್ತಾಯಿದ್ರು 40 rupees ಈಚ್ ಅಂತ. ಸೊ ನಮ್ಮ ಹಸ್ಬೆಂಡ್ ಅದಕ್ಕೆ ಅದು 2 ಕಬ್ಬಿನ ಜಲೆ ತಂದಿದ್ರು. ಸೊ ಅದನ್ನು ಸುಮ್ಮನೆ ಡೆಕೋರೇಟಿವ್ ಆಗಿ ಅಲ್ಲಿ ಸೈಡಿಗೆ ದೇವ್ರ ಮನೆ ಪಕ್ಕ ಇಟ್ಟಿದ್ದೀನಿ ಅಷ್ಟೇ. ಸೊ ಲಾಸ್ಟಿಗೆ ಇವಾಗೆಲ್ಲ ಇಡ್ಲಿ ಎಲ್ಲ ರೆಡಿ ಆಗಿದೆ. ಸೊ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಸೊ ನಮ್ಮ ಹಸ್ಬೆಂಡ್ಗಂತೂ ಅದು ನಾನು ಟೇಸ್ಟ್ ಮಾಡೋಂಗಿಲ್ಲ, ಹಂಗೆ ಮಾಡ್ಬೇಕು ಚಟ್ನಿ, ಬಟ್ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು. ಸೊ ಇದು ತುಂಬ ಪುಟಾಣಿ ಇದು ಏನಂತಾರೆ ಇಡ್ಲಿ ತಟ್ಟೆಗಳು, ಅಂದರೆ ದೊಡ್ಡ ದೊಡ್ಡ ಇಡ್ಲಿ ಎಲ್ಲ ಚಿಕ್ಕ ಚಿಕ್ಕದು ಆಗುತ್ತೆ. ಸೊ ನಮ್ಮ ಹಸ್ಬೆಂಡ್ ಅಂತೂ ಒಂದು ಇಡ್ಲಿನ 2 ಬಾಯಿಗೆ ತಿಂದ್ಕೊಳ್ತಾರೆ. ಅದಕ್ಕೆ ಅವ್ರಿಗೆ ಅದು 1 plate ಇಟ್ಟರೆ ನೀಟಾಗಿ ಸರಿ ಹೋಗುತ್ತೆ ಬ್ರೇಕ್ಫಾಸ್ಟ್ಗೆ. ಹಂಗೂ ಒಂದು ಎಕ್ಸ್ಟ್ರಾ ಕೇಳಿದ್ರೆ ಇರಲಿ ಅಂತ 1-2 ಬಟ್ಲಲ್ಲಿ ಸಹ ಹಾಕಿಟ್ಟಿದ್ದೆ, ದೊಡ್ಡ ದೊಡ್ಡ ಬಟ್ಲಲ್ಲಿ. ಅದೂ ಚೆನ್ನಾಗಿ ಆಗಿತ್ತು ಇಡ್ಲಿ. ಸೊ ಈ ಥರ ಬ್ರೇಕ್ಫಾಸ್ಟ್ ಎಲ್ಲ ಅವರು ಮುಗಿದ್ಮೇಲೆ ಅವರು ಶಾಪ್ಗೆ ಹೋದರು. ನೆಕ್ಸ್ಟು ನಾನು ಉಪವಾಸ ಇರೋದ್ರಿಂದ ಈ ಪಂಚಾಮೃತ ಏನು ಮಾಡಿರ್ತೀವಲ್ವ, ಅಂದರೆ ಅಭಿಷೇಕ ಸ್ನಾನ, ಅದನ್ನೇ ಒಂದು ಬೌಲಲ್ಲಿ ನಾನು ಹಾಕ್ಕೊಂಡು ಇಲ್ಲಿ ತಿಂತಾಯಿದ್ದೀನಿ. ಪ್ರಸಾದ ತಿಂದಂಗೂ ಆಗುತ್ತೆ. ಉಪವಾಸ ಟೈಮಲ್ಲಿ ಈ ಥರ ಫ್ರೂಟ್ಸು ಈ ಥರದ್ದೆಲ್ಲ ಹಾಲು ಎಲ್ಲ ಕುಡಿಬೋದು ಅಂತ ಹೇಳ್ತಾರೆ. ಸೊ ಅದನ್ನೇ ತಿಂದೆ. ಸೊ ಈ ಕಬ್ಬಿನ ಜಳೆ ಅಂತೂ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ನನಗೆ. ಸೊ ನೆಕ್ಸ್ಟು ಕಬ್ಬು ಬೇಕಾದರೆ ನೀನು ತಿನ್ನು ಅಂತ ನಮ್ಮ ಹಸ್ಬೆಂಡ್ ಹೇಳಿ ಹೋದರು. ಬಟ್ ಅದು ಹಂಗೆ ಇರಲಿ, ಡೆಕೋರೇಟಿವ್ ಆಗಿ ಚೆನ್ನಾಗಿದೆ ಅಂತ ಇದೆ. ಇವಾಗ ಈ ಗ್ರಿಲ್ಸ್ ಎಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಪೇಂಟ್ ಮಾಡಿದ್ದಾರೆ. ಬಟ್ ಈ ಪಾಟ್ಸ್ ಎಲ್ಲ ಮನೆ ಮುಂದೆ ಇವಾಗಿದೆ. ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಎತ್ತಿ ಜೋಡಿಸ್ಬೇಕು ನಾಳೆ. ಸೊ ಶಿವರಾತ್ರಿ ಹಬ್ಬದ ದಿನ 3 ಪೂಜೆ ಮಾಡ್ತೀನಿ ನಾನು ಶಿವಲಿಂಗಕ್ಕೆ. ಅಂದರೆ ಡಿಪೆಂಡ್ಸ್ ಆಗುತ್ತೆ. ಆಡ್ ನಂಬರಲ್ಲಿ 3 times ಮಾಡ್ತಾರೆ, ಇಲ್ಲ 5 times ಮಾಡ್ತಾರೆ, ಒಬ್ಬರು 11 times 21 times ಈ ಥರ ಪೂಜೆ ಮಾಡ್ತಾರೆ. ಅಂದರೆ ಒಂದೇ ಟೈಮಲ್ಲೇ ಶಿವಲಿಂಗಕ್ಕೆ ಅಷ್ಟು ಸಲ ಪೂಜೆ ಮಾಡಿ ಇಡೋರು ಇರ್ತಾರೆ, ಇಲ್ಲಾಂದರೆ ಒಂದು ದಿನದಲ್ಲಿ ಡಿವೈಡ್ ಮಾಡಿಕೊಂಡು ಪೂಜೆ ಮಾಡೋರು ಇರ್ತಾರೆ. ಬಟ್ ನಾನು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಈ ಥರ 3 times ಡಿವೈಡ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಸೊ ಇವಾಗ ಬೆಳಗ್ಗೆಗೆ ನನ್ನ ನೈವೇದ್ಯ ಹಣ್ಣು ಮತ್ತು ಪಂಚಾಮೃತ ಮಾಡಿದ್ನಲ್ವ, ಇವಾಗ ಮಧ್ಯಾಹ್ನದ ಪೂಜೆಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಸೊ ಅಂದರೆ ಸ್ಟವ್ ಹಚ್ಚದಿರ ಏನಾದರೂ ಪ್ರಸಾದ ಮಾಡಿ ಇಡ್ಬೋದು ಇವತ್ತು. ಕೆಲವೊಬ್ಬರು ತಂಬಿಟ್ಟು ಉಂಡೆ ಸಹ ಮಾಡ್ತಾರೆ. ಅಂದರೆ ಹುರಿ ತಂಬಿಟ್ಟು ಅಂತ ಹೇಳ್ತಾರೆ, ಹಸಿ ತಂಬಿಟ್ಟು ಅಂತ ಹೇಳ್ತಾರೆ. ಕೆಲವೊಬ್ಬರು ಮನೇಲಿ ಹುರಿ ತಂಬಿಟ್ಟು ಮಾಡ್ತಾರೆ, ಅಂದರೆ ಸ್ಟವ್ ಹಚ್ಚಿ ಮಾಡಬೇಕದು. ಅಂದರೆ ಬೆಲ್ಲ ಎಲ್ಲ ಕರಗಿಸ್ಕೊಂಡು ಮಾಡುವಂಥದ್ದು, ಹುರ್ಕೋಬೇಕು. ಬಟ್ ಅದು ಮುಂಚೆ ದಿನವೇ ಮಾಡಿಟ್ಟು, ಯೂಶ್ವಲಿ ಶಿವರಾತ್ರಿ ಹಬ್ಬದ ದಿನ ಸ್ಟವ್ವೇ ಹಚ್ಚಬಾರ್ದು ಅಂತ ಕೆಲವೊಂದು ಮನೇಲಿ ಪದ್ಧತಿ ಇರುತ್ತೆ. ಬಟ್ ಎಲ್ಲರ ಮನೆಯಲ್ಲೂ ಈ ಅವಲಕ್ಕಿ ಮಾತ್ರ ಕಂಪಲ್ಸರಿ ಮಾಡಿಕೊಂಡು ಒಂಥರ ಉಪವಾಸ ಇರೋರೆಲ್ಲ ತಿಂತಾರೆ.
ಬಟ್ ನಾನು ಅವಲಕ್ಕಿ ಸಹ ತಿನ್ನಲ್ಲ ಆ್ಯಕ್ಚುಲಿ. ಅದೊಂಥರ ಉಪವಾಸ ಅಂತಲೇ ಅನಿಸಲ್ಲ ನನಗೆ. ಅವಲಕ್ಕಿ ಎಲ್ಲ ತಿಂದಮೇಲೆ ಒಂಥರ ಏನೋ ಹೊಟ್ಟೆ ಫಿಲ್ ಆದಂಗೆ ಇರುತ್ತೆ. ಸೊ ಅದಕ್ಕೆ ಹಣ್ಣು ಹಾಲು ಇಂಥದ್ದಷ್ಟೇ ತಿಂದು ನಾನು ಉಪವಾಸ ಮಾಡ್ತೀನಿ. ಸೊ ಲಾಸ್ಟಿಗೆ ಅಲ್ಲಿ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಲೈಕ್ ಪೂಜೆ ಎಲ್ಲ ಮುಗಿದ್ಮೇಲೆ ಸಂಜೆ ಮೇಲೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಇದಂತೂ ತುಂಬಾ ಫೇಮಸ್ ಟೆಂಪಲು. ಆ ಕಾಲದಲ್ಲಿ ಚಾಲುಕ್ಯರು ಕಟ್ಟಿರುವಂಥ ಸೋಮೇಶ್ವರ ಟೆಂಪಲು. ಕೋಲಾರಲ್ಲಿ ಇದೊಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಂದರೆ ಮಂಡೇಸ್ ಅಷ್ಟೇ ಓಪನ್ ಇರುತ್ತೆ ಈ ದೇವಸ್ಥಾನ. ಸೊ ಅದರಲ್ಲೂ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಮತ್ತು ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ನಾನು ಕ್ಯೂಯಲ್ಲೇ ನಿಂತಿದ್ದೆ, ಅಷ್ಟು ಜನ ಇತ್ತು. ಮತ್ತು ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೆಸ್ತಾರೆ ಶಿವರಾತ್ರಿ ಹಬ್ಬದ ದಿನ. ಮತ್ತು ಸಂಜೆ ಮೇಲೆ ದೀಪೋತ್ಸವ ಅಂತ ನಡೆಸ್ತಾರೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ದೇವ್ರ ದರ್ಶನ ಅಂತೂ ಆಯಿತು. ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಆಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ದೇವಸ್ಥಾನಕ್ಕೆ ಬಂದಾಗ ಬೇಗ ರಿಟರ್ನ್ ಹೋಗೋಕ್ಕೆ ಮನಸ್ಸು ಬರಲ್ಲ. ಅಲ್ಲಿ ಎನ್ವಿರಾನ್ಮೆಂಟ್ ಆ ಥರ ಇರುತ್ತೆ. ಎಸ್ಪೆಷಲಿ ಈ ದೇವಸ್ಥಾನದಲ್ಲಿ ಒಂದು ಹೈಲೈಟ್ ಏನಂದರೆ ಈ ಒಂದು ಪಿಲ್ಲರ್ಸ್ ಇರುತ್ತಲ್ಲ, ಅದೆಲ್ಲ ಕಲ್ಲಿನ ಕೆತ್ತನೆಗಳು. ತುಂಬಾ ಬ್ಯೂಟಿಫುಲ್ ಆಗಿದೆ ಆರ್ಕಿಟೆಕ್ಚರು. ತುಂಬ ಜನ ಇದು ಟೂರಿಸ್ಟ್ ಪ್ಲೇಸ್ ಅಂತ ಬಂದು ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು ನೀವು ಪಿಲ್ಲರ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ಈ ಪಿಲ್ಲರ್ಸ್ ಮಧ್ಯದಲ್ಲಿ ನಾನು ಯಾವಾಗ ಬಂದ್ರೂ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡೇ ಹೋಗೋದು. ಒಂಥರ ಡಿವೈನ್ ವೈಬ್ಸ್ ಇರುತ್ತೆ. ಆ ಟೆಂಪಲ್ ವಿಸಿಟ್ ಅಂದಾಗೆ ಅದೊಂಥರ ವೈಬ್ಸ್ ಇರುತ್ತಲ್ವ. ಸೊ ಅದಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿದ್ಮೇಲೆ ಅಲ್ಲೇ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ಭರತನಾಟ್ಯ ಡ್ಯಾನ್ಸಸ್ಸು ಎಲ್ಲ ತುಂಬ ಜನ ಮಕ್ಕಳು ಬಂದಿದ್ದರು. ಸೊ ನೋಡೋಕ್ಕಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಆ ಭರತನಾಟ್ಯ ಡ್ಯಾನ್ಸಸ್ಸಲ್ಲಿ. ಸೊ ಅದು ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಮತ್ತೆ ಸಂಜೆ ನಾನು ಹೋಗಿ ಪೂಜೆ ಮಾಡಬೇಕು. ನೋಡಿ ಆಲ್ಮೋಸ್ಟ್ ಸಂಜೆ ಆಗೋಗಿದೆ, ಕತ್ಲಾಗ್ತಾ ಬಂದಿದೆ. ಸೊ ಅದಕ್ಕೆ ಒಂದು 4-5 ಡ್ಯಾನ್ಸಸ್ ನೋಡಿದೆ ಅಷ್ಟೇ. ಬಟ್ ಇದು ರಾತ್ರಿ ತನಕ ನಡೀತಾನೆ ಇರುತ್ತೆ ಈ ಪ್ರೋಗ್ರಾಮ್ಸ್. ಅಷ್ಟು ಜನ ಮಕ್ಕಳಿದ್ರು, ಡ್ಯಾನ್ಸಸ್ ಪ್ರೋಗ್ರಾಮ್ಸು. ಮತ್ತು ದೀಪೋತ್ಸವ ಬೇರೆ ಇತ್ತು ಇವತ್ತು. ಬಟ್ ಅದೆಲ್ಲ ನಾನು ಮಿಸ್ ಮಾಡಿಕೊಂಡೆ. ಯಾಕಂದರೆ ದೇವ್ರನ್ನ ಕೂಡಿಸಿರ್ತೀವಲ್ವ ಮನೆಯಲ್ಲಿ, ಅದು ಹಂಗೆ ಬಾಗಿಲೆಲ್ಲ ಜಾಸ್ತಿ ಹೊತ್ತು ಮುಚ್ಚಿ ಬರಬಾರ್ದು. ಮತ್ತೆ ಹೋಗಿ ಅದು ದೇವ್ರಿಗೆ ಆರತಿ ಮಾಡಬೇಕು ಅಂತ ನಾನು ಸ್ವಲ್ಪ ಒಂದು 4-5 ಪ್ರೋಗ್ರಾಮ್ಸ್ ನೋಡಿಕೊಂಡು ಮತ್ತೆ ನಾನು ಅಮ್ಮ ಮನೆಗೆ ಹೋಗಿ ಮಕ್ಕಳನ್ನ ರಿಟರ್ನ್ ಕರ್ಕೊಂಡು ಹೋದೆ. ಆ್ಯಕ್ಚುಲಿ ಮಕ್ಕಳು ನೆನ್ನೆನೇ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ರು, ಹಬ್ಬಕ್ಕೆ ಇರಲಿಲ್ಲ ಅವರು. ಅದಕ್ಕೆ ಲಾಸ್ಟ್ ಪೂಜೆಗಾದರೂ ಇರಲಿ ಅಂದ್ಬಿಟ್ಟು ಇವಾಗ ಅಮ್ಮ ಮನೆಗೆ ಹೋಗಿ ನಾನು ಕರ್ಕೊಂಡು ಮತ್ತೆ ಮನೆಗೆ ಬಂದೆ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಬಂದಮೇಲೆ ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಯೂಶ್ವಲಿ ತಗೊಳ್ತೀನಿ. ಮತ್ತು ಇಲ್ಲಿ ಶಿವಲಿಂಗ ಬೇರೆ ಫ್ಲವರ್ಸಿಂದ ಮಾಡಿದರು, ಅದು ಒಂಥರ ಹೈಲೈಟ್ ಆಗಿತ್ತು. ಸೊ ಈ ದೇವಸ್ಥಾನಕ್ಕೆ ತುಂಬಾ ಹಿನ್ನೆಲೆ ಇದೆ. ಮತ್ತು ಆಗಿನ ಕಾಲದಲ್ಲಿ ರಾಜರು ಬಂದು ದೇವ್ರ ಜೊತೆ ಮಾತಾಡ್ತಾ ಇದ್ರು ಈ ದೇವಸ್ಥಾನದಲ್ಲಿ ಅನ್ನೋ ಒಂದು ನಂಬಿಕೆ ಸಹ ಇದೆ. ಸೊ ಬಟ್ ನನಗಂತೂ ಈ ದೇವಸ್ಥಾನಕ್ಕೆ ಬಂದಾಗಂತೂ ಸಖತ್ ಒಂಥರ ಪೀಸ್ಫುಲ್ ಆಗಿರುತ್ತೆ ಹೋಲ್ ಡೇ. ಸೊ ಈ ಮಕ್ಕಳು ಯಾರು ಅಂದರೆ ಇನ್ನೂ ಇವ್ರ ಮಕ್ಕಳದೆಲ್ಲ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಅವ್ರದ್ದೆಲ್ಲ ಫೋಟೋ ಸೆಷನ್ ನಡೆಸ್ತಾ ಇದ್ರು. ಸೊ ತುಂಬಾ ಕ್ಯೂಟಾಗಿದ್ರು ಪ್ರತಿ ಮಕ್ಕಳು, ಎಸ್ಪೆಷಲಿ ಚಿಕ್ಕದಾಗಿರ್ತದಲ್ವ, ನನಗಂತೂ ಸಖತ್ತು ಕ್ಯೂಟ್ ಅನಿಸ್ತಾರೆ. ಸೊ ಅವ್ರದ್ದೆಲ್ಲ ಒಂದು ವಿಡಿಯೋ ಇಟ್ಕೊಂಡು ಮನೆಗೆ ಬಂದು ಇವಾಗ ಲಾಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಪೂಜೆನ ಎಂಡ್ ಮಾಡಿದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ಮಹಾಶಿವರಾತ್ರಿ ಹಬ್ಬದ ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.